ಸೊ ಕೇಳಿಸ್ತಾ ಇದೆ ಅಲ್ವಾ? ಹಲೋ ಹಲೋ ಎಸ್ ಸರ್, ಯಾ ಕೇಳಿಸ್ತಿದೆ. ಯಾ 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 ಸೊ ಅದೇ ಈಗ ಇವತ್ತಿಗೆ ನಂಬರ್ ಸಿಸ್ಟಮ್ಸ್ ಕ್ಲೋಸ್ ಮಾಡೋಣ. ಆಮೇಲಿಂದ ಬೈ ಕನ್ವರ್ಷನ್, ಇದು ರೆಪ್ರೆಸೆಂಟೇಷನ್ ಆಫ್ ನಂಬರ್ಸ್ ಇರುತ್ತೆ. ಬೈನರಿ BCD ಕೋಡೆಡ್ ಡೆಸಿಮಲ್ ಅಂತ, ಆಮೇಲೆ ಗ್ರೇ ಕೋಡ್ ಅಂತ ಇರ್ಬೋದು. ನೋಡ್ತೀನಿ ಸಿಲೆಬಸ್ ಅಲ್ಲಿ, ಮುಂಚೆ ಇರ್ತಾ ಇತ್ತು. ಇದ್ರೆ ಅದೆರಡನ್ನ ನೆಕ್ಸ್ಟ್ ವೀಕ್ ಅಲ್ಲಿ ತಗೊಂಡ್ರೆ ಡಿಜಿಟಲ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ವೀಕ್ ಅಲ್ಲೇ ಒಂದು 2 ಅಸೈನ್ಮೆಂಟ್ ಕಳಿಸ್ತೀನಿ. ಸ್ಮಾಲ್ ನಂಬರ್ ಆಫ್ ಕ್ವೆಶನ್ಸ್ ಆನ್ಸರ್ ಮಾಡಿ ಇಟ್ಟಿರಿ. ಅದು ನಿಮಗೆ ಪ್ರಾಕ್ಟೀಸು ಆಗತ್ತೆ, ಜೊತೆಗೆ ಏನ್ ಗೊತ್ತಿಲ್ಲ ಅದನ್ನ ವಾಪಸ್ಸು ನೀವು ನಾನು ಪಾಠ ಮಾಡಿರೋದು ಆಡಿಯೋ ವಿಡಿಯೋ ಶೇರ್ ಮಾಡ್ತಾನೆ ಇದ್ದೀನಲ್ವಾ, ಸೊ ವಾಪಸ್ ಹೋಗಿ ನೋಡ್ಬಿಟ್ಟು ಕಲ್ತ್ಕೋಬೋದು. ನಿಮ್ಮ ಟೆಕ್ಸ್ಟ್ ಬುಕ್ ಇತ್ತು ಅಂದ್ರೆ ಟೆಕ್ಸ್ಟ್ ಬುಕ್ ಇಂದಾನು ಕಲ್ತ್ಕೋಬೋದು. ಬಿಕಾಸ್ ಈ ನಂಬರ್ ಸಿಸ್ಟಮ್ಸ್ ಏನಂತ ದೊಡ್ಡ ಕಾಂಪ್ಲಿಕೇಟೆಡ್ ವಿಚಾರ ಏನಿಲ್ಲ. ಸೊ ಅಸೈನ್ಮೆಂಟ್ ರೆಡಿ ಮಾಡಿ ಇಟ್ಕೊಳ್ಳಿ, ಬರೆದು ಇಟ್ಕೊಳ್ಳಿ. ಏನಾದರೂ ನೆಕ್ಸ್ಟ್ ವೀಕ್ ಹೊತ್ತಿಗೆ ಕಾಲೇಜು ರಿಓಪನ್ ಆಯ್ತು ಅಂತಂದ್ರೆ ನಮಗ್ ಸುಲಭ, ಅದನ್ನ ಅಲ್ಲೇ ಅಸೆಸ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ಅದರ ಸಾಫ್ಟ್ ಕಾಪಿಯನ್ನ ಹೆಂಗೆ ಕಳಿಸೋದು ಇತ್ಯಾದಿ ಆಮೇಲೆ ಯೋಚನೆ ಮಾಡ್ಕೊಳ್ಳೋಣ. ಸದ್ಯಕ್ಕಂತೂ ನಿಮಗೇನು ತೊಂದರೆ ಇಲ್ಲ. ಇನ್ನು ನಿಮ್ಮ ಸೆಮಿಸ್ಟರ್ ಇದು ಪ್ರಾರಂಭ ಅಷ್ಟೇ. ಸೆಮಿಸ್ಟರ್ ಎಂಡ್ ಆಗೋದು ಸಮ್ ಟೈಮ್ ಆಗಸ್ಟ್ ಅಲ್ಲಿ. ಸೊ ಅಲ್ಲಿವರೆಗೂ ನಮಗೆ ಫಿಸಿಕಲಿ ಮೀಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅವಾಗ ಬೇರೆ ಆಲ್ಟರ್ನೇಟಿವ್ಸ್ ಹುಡುಕೊಂಡ್ರೆ ಸಾಕಾಗುತ್ತೆ. ಅಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ. ಸೊ ನಾನು ಕಳಿಸೋ ಅಂತ ಅಸೈನ್ಮೆಂಟ್ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಒಂದು ನಮಗೆ ವ್ಯಾಲ್ಯೂಯೇಷನ್ ಮಾಡ್ಕೊಳಕ್ ಈಸಿ ಆಗತ್ತೆ. ಎರಡನೇದೇನಪ್ಪಾ ಅಂತಂದ್ರೆ, ನಿಮಗೆ ನಾನು ಹೇಳ್ಕೊಟ್ಟಿದ್ದು ಪ್ರಾಕ್ಟೀಸ್ ಆದಂಗೆ ಆಗತ್ತೆ. ಈ ಡಿಜಿಟಲ್ ಆಕ್ಚುಲಿ ಈಸಿ ಇರುತ್ತೆ. ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಕಲ್ತಂಗೆ ಆಗ್ಬಿಡುತ್ತದು, ಮತ್ತೆ ನೀವು ನೋಡೋ ಅಗತ್ಯ ಇರಲ್ಲ. ಸೊ ನೀವು ಈ ಅಸೈನ್ಮೆಂಟ್ ಟ್ರೈ ಮಾಡುವಾಗ ಇಂಡಿಪೆಂಡೆಂಟ್ ಆಗಿ ಬರೆಯಕ್ಕೆ ಟ್ರೈ ಮಾಡಿದ್ರೆ, ಅಥವಾ ಒಂದ್ಸಲ ನನ್ನ ವಿಡಿಯೋಸ್ ನೋಡ್ಕೊಂಡ್ಬಿಟ್ಟೆ ಟ್ರೈ ಮಾಡಿದ್ರು ಕೂಡ ನಿಮಗೆ ಕಲ್ತಂಗೆ ಇದು ಪರವಾಗಿಲ್ಲ, ನಾನು ಯಾವಾಗ ಕೇಳಿದ್ರು ರಿಪ್ರೊಡ್ಯೂಸ್ ಮಾಡಬಲ್ಲೆ ಅನ್ನೋ ಮಟ್ಟಕ್ಕೆ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಅರ್ಥ ಮಾಡ್ಕೋಬಹುದು. ಇದನ್ನ ಯಾವುದೋ ಒಂದು ಎಕ್ಸಾಮ್ಗೋಸ್ಕರ ಹಿಂದಿನ ದಿವಸ ಕೂತು ಓದಿ ಅದನ್ನು ವಾಪಸ್ ಪ್ರೊಡ್ಯೂಸ್ ಮಾಡಿ ಪಾಸ್ ಆದ್ವಿ ಅನ್ನೋ ಥರ ಏನೂ ಇಲ್ಲ. ಇದನ್ನ ನೀವು ಕ್ಯಾರಿ ಮಾಡ್ಬೋದು ನಿಮ್ ಜೊತೆ. ಅಲ್ಲದೆ ಅರ್ಧಕ್ಕರ್ಧ ಜನ ಕಂಪ್ಯೂಟರ್ ಸೈನ್ಸ್ನವ್ರು ಇದ್ದೀರಿ, ಐ ಥಿಂಕ್ ಅವ್ರಿಗೆ ಹೇಳಿರ್ತಾರೆ ಇಷ್ಟೊತ್ತಿಗೆ ಅಂತ ಜ್ಞಾಪಕ. ನಂಗೆ ಹೇಳಿಲ್ಲ ಅಂದ್ರೆ ಚಿಂತೆ ಇಲ್ಲ, ಹೇಳಿತ್ತು ಅಂತಂದ್ರೆ ನಿಮ್ಗೆ ಇನ್ನೂ ಈಸಿ ಆಯ್ತು. ಸೊ ಒಟ್ಟಿನಲ್ಲಿ ನಾವು ಕಳಿಸೋ ಅಸೈನ್ಮೆಂಟನ್ನ ತುಂಬಾ ಡಿಲೇ ಮಾಡಬೇಡಿ, ಆದಷ್ಟು ಬೇಗನೆ ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲ ದೃಷ್ಟಿಯಿಂದನೂ ಹೆಲ್ಪ್ ಆಗುತ್ತದು. ಸೊ ವಿತ್ ದಟ್ ವಿ ಕ್ಯಾನ್ go for the class today. In today's class, what we want to do is, we want to continue with the number systems. Today we want to discuss the octal system. Octal system na last time I introduced madidve. We know the octal system consists of 8 different symbols, and we can count from 0 to 7 using those. Any number greater than 7, we know how to use the place value and repeat the symbols to start counting. Therefore, any number in the octal system we can ideally represent. ತೊಂದರೆ ಇಲ್ಲ. ಅಂತದನ್ನು ಹೇಗೆ ಮಾಡೋದು ಕನ್ವರ್ಷನ್ನು ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಆಮೇಲೆ ಬೇರೆ ಸಿಸ್ಟಮ್ಸ್ ಕಡೆಗೆ ಹೋಗ್ತೀವಿ. ಸೊ ಎಸೆನ್ಷಿಯಲಿ ಏನಪ್ಪಾ ಅಂತಂದ್ರೆ, ಆಕ್ಟಲ್ ಸಿಸ್ಟಮ್ ನಲ್ಲಿ 8 ಸಿಂಬಲ್ ಇದೆ ಅಂತ ಗೊತ್ತು ನಮಗೆ. ಆಕ್ಟಲ್ ಸಿಸ್ಟಮ್ ನಲ್ಲಿ ಕೌಂಟ್ ಮಾಡೋದು ಹೆಂಗೆ ಅಂತ ಕೂಡ ಗೊತ್ತು ನಮಗೆ. ವಿ ನೋ ಹೌ ಟು ಕೌಂಟ್ ಆಲ್ಸೋ. ಅದನ್ನ ಲಾಸ್ಟ್ ಟೈಮ್ ನಾನು ಬರೆದು ತೋರಿಸಿದ್ದೆ. ವಿಷಯ ಇಷ್ಟೇ, ಯಾವುದೇ ನೀವು ಸಿಸ್ಟಮ್ ಆಫ್ ನಂಬರ್ಸ್ ತಗೊಂಡ್ರು ಕೂಡ ಆ ನಂಬರ್ ಅಲ್ಲಿ ಎಷ್ಟು ಸಿಂಬಲ್ಸ್ ಇರುತ್ತೋ ಅದಕ್ಕಿಂತ ಒಂದು ಕಡಿಮೆ, ಅಲ್ಲಿವರೆಗೂ ಯುನೀಕ್ ಆಗಿ ಒಂದೊಂದೇ ಸಿಂಬಲ್ ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಡೆಸಿಮಲ್ ಅಲ್ಲಿ 0 to 9 ಅಲ್ಲಿಗೆ 10 ಸಿಂಬಲ್ಸ್ ಆಗೋಗುತ್ತೆ. ಬೈನರಿಯಲ್ಲಿ 0 and 1 ಅಲ್ಲಿಗೆ 2 ಸಿಂಬಲ್ ಆಗೋಗುತ್ತೆ. ಆಕ್ಟಲ್ ಅಲ್ಲಿ 0 to 7 ಅಲ್ಲಿಗೆ 8 ಸಿಂಬಲ್ಸ್ ಆಗೋಗುತ್ತೆ. ಹೆಕ್ಸಾಡೆಸಿಮಲ್ ಬಂದ್ರೆ ನಾಳೆ ಅದು ಅಷ್ಟೇ 16 ಸಿಂಬಲ್ 0 to 15 ನಲ್ಲಿ ಮುಗಿದೋಗುತ್ತೆ. 16ನೇ ನಂಬರ್ ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ 10 ಅಂತ ಬರೀಬೇಕು. ಆಕ್ಟಲ್ ಅಲ್ಲಿ ನೀವು 8 ಅನ್ನೋ ನಂಬರ್ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ 10 ಅಂತ ಬರೀಬೇಕು. ಬೈನರಿನಲ್ಲಿ ನೀವು 2 ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ 10 ಅಂತ ಬರೀಬೇಕು. ಡೆಸಿಮಲ್ ನಲ್ಲಿ 10 ಅನ್ನು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ 10 ಅಂತ ಬರೀಬೇಕು. ಅದೇ ರೀತಿ
ನೀವು ಡೆಸಿಮಲ್ ಅಲ್ಲಿ 19 ಸಿಂಬಲ್ಸ್ ಯೂಸ್ ಮಾಡಾದ್ಮೇಲೆ 19 ಮಾಡಾದ್ಮೇಲೆ 20ಕ್ಕೆ 20 ಅಂತ ಬರೀತೀರಾ. ಬೈನರಿಯಲ್ಲಿ ಏನ್ ಮಾಡ್ಬೇಕಾಗತ್ತೆ, 3 ಡಿಜಿಟ್ ಯೂಸ್ ಮಾಡ್ಬೇಕಾಗತ್ತೆ. ಆಕ್ಟಲ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, 8 is 10, ಸಿಮಿಲರ್ಲಿ 16 is 20, 24 is 30, ಹಂಗೆ ಹೋಗುತ್ತೆ. ಈ ಒಂದು ಕೆಲವು ಸೂಕ್ಷ್ಮಗಳನ್ನ ನೀವು ಲೆಕ್ಕ ಮಾಡ್ತಾನೆ ಗಮನಿಸ್ಕೋಬಹುದು. ಸೊ ಈಗ ಹೌ ಟು ಕನ್ವರ್ಟ್ ಫ್ರಮ್ ಆಕ್ಟಲ್ ಟು ಡೆಸಿಮಲ್ ಆರ್ ಡೆಸಿಮಲ್ ಟು ಆಕ್ಟಲ್, ವೈಸ್ ವರ್ಸ, ಹೇಗೆ ಅಂತ. ಈ ಡೆಸಿಮಲ್ ಟು ಎನಿ ಅದರ್ ಸಿಸ್ಟಮ್ ಕನ್ವರ್ಷನ್ಗೆ ಒಂದೇ ಪದ್ಧತಿ. ವಿ ಡಿವೈಡ್ ಸಕ್ಸೆಸಿವ್ಲಿ ಬೈ ದ ಬೇಸ್, collect all the reminders in the reverse order if it's a whole number, in the order in which they are generated for the fractional numbers. ಇಷ್ಟೇ ವಿಷಯ. ಸೊ ಅದೇ ಲಾಜಿಕ್ ನಾವಿಲ್ಲಿ ಬಳಸೋದಾದ್ರೆ ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನ್ಗೆ ನಾವು ಆಕ್ಟ್ ಡ್ಯಾಬಲ್ ಅನ್ನುವಂಥ ಮೆಥಡ್ ಅನ್ನು ಬಳಸ್ತೀವಿ ಅಂತ ಅನ್ಕೋಬಹುದು. ಏನು ಈ ಆಕ್ಟ್ ಡ್ಯಾಬಲ್? ಸಕ್ಸೆಸಿವ್ಲಿ ಡಿವೈಡ್ ಬೈ 8, carry the reminders in the reverse order if you are given a whole number. ಸಾಮಾನ್ಯವಾಗಿ ಇದಕ್ಕಿರೋ ವೈಟೇಜ್ ಕಡಿಮೆ ಓವರ್ ಆಲ್ ನಂಬರ್ ಸಿಸ್ಟಮ್ಸ್ಗೆ. ಸೊ ಡೆಸಿಮಲ್ ಸಿಸ್ಟಮ್ ಮಾತ್ರ, ಬೈನರಿ ಕನ್ವರ್ಷನ್ಸ್ಗೆ ಮಾತ್ರ ನಾವು ಫ್ರಾಕ್ಷನಲ್ ನಂಬರ್ಸ್ನ ತಗೊಂಡಿದ್ದೀವಿ. ಅದರ್ವೈಸ್ ಹೋಲ್ ನಂಬರ್ಸ್ ಮಾತ್ರನೇ ತಗೊಂಡಿದ್ದೀವಿ. ಬಹುಶಃ ಎಕ್ಸಾಮಲ್ಲೂ ಹಂಗೆ ಕೊಟ್ಟಿದ್ದಾರೆ ಅಂತ ಜ್ಞಾಪಕ. ಫ್ರಾಕ್ಷನಲ್ ನಂಬರ್ಸ್ ಕೊಟ್ಟರೆ ಡೀಲ್ ಮಾಡೋಣ, ತೊಂದರೆ ಇಲ್ಲ. ಬೇಕಾದ್ರೆ ಪ್ರಾಬ್ಲಮ್ಸ್ ಮಾಡುವಾಗ ಇನ್ನೊಂದು 4 ಎಕ್ಸಾಂಪಲ್ಸ್ ತಗೋಬಹುದು. ಇಲ್ಲಿ ನಾನು ಬರೀ ಹೋಲ್ ನಂಬರ್ಸ್ನೇ ತಗೊಂಡಿದ್ದೀನಿ. ಸೊ 1024 ಅನ್ನುವಂಥ ಒಂದು ನಂಬರ್ ತಗೊಂಡಿದ್ದೀನಿ. ಕಂಪ್ಯೂಟರ್ ಸೈನ್ಸ್ ಹುಡುಗರಿಗೆ ಬಹಳ ಫೆಮಿಲಿಯರ್ ನಂಬರ್ ಇದು, ಇರಲಿ. ಸೊ ಏನ್ ಮಾಡ್ತೀರಾ ಕನ್ವರ್ಷನ್ ಮಾಡಕ್ಕೆ ಆಕ್ಟಲ್ಗೆ? ಡಿವೈಡ್ ಸಕ್ಸೆಸಿವ್ಲಿ ಬೈ 8. 8ರಿಂದ ನೀವು ಭಾಗಿಸಕ್ಕೆ ಹೊರಟ್ರೆ, ಇಫ್ ಯು ವಾಂಟ್ ಟು ಡಿವೈಡ್ ಬೈ 8, 1024 ಬಂದಾಗ 8 1 8, 8 1 8, 22 ಆಯ್ತು ಇಳಿಸ್ಕೊಂಡಾಗ. 8 3 24 ಹೋಗಲ್ಲ. ಸೊ 8 2 16, 64 ಉಳೀತು. 8 8 64. ಸೊ 128 and 0. This is what you get. Next step division. ಅಲ್ಲಿಗೆ 0 ಅನ್ನೋದು ರಿಮೈಂಡರ್ ಆಯ್ತು. ನೆಕ್ಸ್ಟ್ 8 ಇಂದ 128 ಮಾಡೋದಾದ್ರೆ 8 1 8, 8 6 48, 16 ಬರುತ್ತೆ. ರಿಮೈಂಡರ್ ಇಸ್ 0. ಮತ್ತೆ 8ರಿಂದ 16 ಭಾಗಿಸೋದಾದ್ರೆ 2 ಬರುತ್ತೆ. ರಿಮೈಂಡರ್ ಇಸ್ 0. ಸೊ 2000 ಅಂತ ಆಗುತ್ತೆ. ನೀವು 2000 ಅಂತ ಓದಬಾರ್ದು, ಅದನ್ನ 2000 is the octal number equivalent of 1024. ನಾನು ಬೈನರಿ ಬರೆದು ಬಿಟ್ಟಿದ್ದೀನಿ, ನೀವು ಅದನ್ನ ಬೈನರಿ ಅನ್ಕೋಬೇಡಿ, ಆಕ್ಟಲ್ ಅದು ತಿದ್ಬೇಕು. ಅದನ್ನ ಆಕ್ಚುಲಿ ಐ ಹ್ಯಾವ್ ಟು ಚೇಂಜ್, ಅನೋಟೇಷನ್ ಮಾಡಿ ಚೇಂಜ್ ಮಾಡಬೇಕು. ಇರಲಿ, ಬಾಯಲ್ಲಿ ಹೇಳಿದ್ದೀನಿ, ನೀವು ಬರೆಯುವಾಗ ಸರಿ ಮಾಡ್ಕೊಳ್ಳಿ. 1024 in the decimal system is equivalent to 2000 in the octal system, not binary. Okay, that is the first example. Second example ಏನು ತಗೊಂಡಿದ್ದೀನಿ, 1604 ಅಂತ ತಗೊಂಡಿದ್ದೀನಿ. ಈ 1604 ನಂಬರ್ನ ನೀವು 8ರಿಂದ ಭಾಗಿಸಿದ್ರೆ ಏನಾಗುತ್ತೆ? 8 2 16, 2 ಬಂತು. ಆಮೇಲೆ 0ನ ಇಳಿಸ್ಕೋತೀರಾ, 0 ಹೋಗಲ್ಲ. 04 ಬರುತ್ತೆ, ಅದು ಹೋಗಲ್ಲ. ಸೊ 8 2 16. ಸೊ 200 times 8 is 1600. 4 will be the remainder. Now the 200 you will divide by 8, you will get 25. The remainder is 0. Then you divide again by 8, you get 8 3 is 24, you get the remainder as 1. So 1604 in the decimal system is equivalent to 3104 in the octal system. Collect the remainders in the reverse order. Hope you are able to follow this. Very simple arithmetic. 8ನೇ ಕ್ಲಾಸ್ ಅರ್ಥಮೆಟಿಕ್, ಇದು 4ನೇ 5ನೇ ಕ್ಲಾಸ್ ಅರ್ಥಮೆಟಿಕ್ ಇರ್ಬೋದೇನೋ ಇದು. ಒಟ್ಟಿನಲ್ಲಿ ನಮ್ಗೆ ಮಾಡಕ್ಕೆ ಬರುತ್ತೆ ಅನ್ನೋದು ತಾತ್ಪರ್ಯ. ಇನ್ನೊಂದೆರಡು ಎಕ್ಸಾಂಪಲ್ ತಗೊಂಡಿದ್ದೀನಿ. 1757 ಅನ್ನೋ ನಂಬರ್ ತಗೊಂಡಿದ್ದೀನಿ. 1757 in decimal system to be converted into octal. So how does it go? You are dividing by 8, 8 2s are 16. So 1 ಉಳಿತು, 15 ಬರುತ್ತೆ. 15 ಬಂದಾಗ ಹೋಗಲ್ಲ. ಸೊ 8 1 8 ಅಂತೀರಾ, 7 ಬರುತ್ತೆ. 274 ಆಗುತ್ತದು.
7 ಬಂದ್ರೆ 8 ನಿಮಿಷ. 7 2s are sorry 8 2s are 16, 15 ಬಂತು. 8 1s are 8, ಸೊ 7 ಬರುತ್ತೆ ಅವಾಗ 77 ಆಗುತ್ತೆ. 8 9 72. ಆಸ್ ಯೂಶುವಲ್ ಐ ಥಿಂಕ್ ಮೈ ಅರ್ಥಮೆಟಿಕ್ ಇಸ್ ರಾಂಗ್ ಹಿಯರ್. ನೀವು ಸರ್ ಮಾಡಿ ಇದನ್ನ. ಹೌ ಡು ಯು ಡು? 8 2 16, ದಟ್ ಈಸ್ ಫೈನ್. 15 ಆಗುತ್ತೆ. 8 1 8, ಇದು 1 ಆಗುತ್ತೆ, ಇದು 9 ಆಗಲ್ಲ. 2 1 ಆಗುತ್ತೆ. ಉಳಿದದ್ದೆಷ್ಟು? 7 ಆಗುತ್ತೆ ಅನ್ಸುತ್ತಲ್ವಾ? 7 ಉಳಿಯುತ್ತೆ. 8 7 15, 77 ಆಗುತ್ತೆ. 8 9 72. 219 ಆಗುತ್ತೆ. ಆಕ್ಚುಲಿ ದಿಸ್ ನಂಬರ್ ಬಿಕಮ್ಸ್ 219. ಐ ಡೋಂಟ್ ನೋ ಹೌ ಐ ಕ್ಯಾನ್ ಮೇಕ್ ಸಚ್ ಅರ್ಥಮೆಟಿಕ್ ಮಿಸ್ಟೇಕ್ಸ್. 219 ಆಗುತ್ತೆ. 9 ಆದ್ಮೇಲೆ 8 9 72 ಅಂದಾಗ 5 ಉಳ್ಕೊಳ್ಳುತ್ತೆ. ಆ ಭಾಗ ಸರಿಯಾಗಿ ಮಾಡಿದೀನಿ, ತಿದ್ದಿದ್ದೀನಿ ಅನ್ಸುತ್ತೆ. ಅದನ್ನ 1ಗೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ಸ್ಟೇಜ್ ಅಲ್ಲಿ 8 3 24, ದಟ್ಸ್ ಫೈನ್, 3 ಬರುತ್ತೆ. 54, 8 6 48. ಸೊ ರಿಮೈನಿಂಗ್ ಏನ್ ಬರುತ್ತೋ ಅದನ್ನ ಬರೆದಿದ್ದೀನಿ. ನೆಕ್ಸ್ಟ್ 8 4 32, 4 ಬರುತ್ತೆ. ಆ ಮಧ್ಯದ ನಂಬರ್ ಹೇಗೆ ಚೇಂಜ್ ಆಗುತ್ತೆ ನೀವು ವರ್ಕೌಟ್ ಮಾಡಿ. ಮೈ ನಂಬರ್ ಮೈ ನಾಟ್ ಬಿ ದಿ ಪರ್ಫೆಕ್ಟ್ ಒನ್, ಮೈ ನಾಟ್ ಬಿ ವೆರಿ ಆಕ್ಯುರೇಟ್. ನೀವು ಅದನ್ನ ಸ್ವಲ್ಪ ತಿದ್ಕೊಳ್ಳಿ. Next number, I deliberately taken a simpler number. I taken it as 638. How does 638 go? 8 7 56, 8 7s are 56. What remains will be 78. 8 9s are 72. 72 ಬಂತು ಅಂತಂದ್ರೆ 6 ಉಳಿಯುತ್ತೆ. ಸೊ 8 9s are 72, 7 ಉಳಿಯುತ್ತೆ. 8 1s are 8, 1 ಉಳಿಯುತ್ತೆ. So 1176 is the octal equivalent of 638 in the decimal system. Decimal system ಅಲ್ಲಿ ಯಾವ ನಂಬರ್ ಅನ್ನ ನಾವು 638 ಅಂತ ಗುರುತಿಸ್ತೀವೋ ಅದೇ ನಂಬರ್ನ ನಾವು ಆಕ್ಟಲ್ ಅಲ್ಲಿ ಬರೀಬೇಕಾದ್ರೆ ಅದು 1176 ಅಂತ ಆಗುತ್ತೆ. 1176 ಆಗುತ್ತೆ. ಸೊ ಈ ರೀತಿ ನಾವು ಕನ್ವರ್ಷನ್ಸ್ ಅನ್ನ ಮಾಡ್ತೀವಿ. ಡೆಸಿಮಲ್ ಟು ಆಕ್ಟಲ್. ಆಕ್ಟಲ್ ಟು ಡೆಸಿಮಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಈ ಎಲ್ಲಕ್ಕೂ ಒಂದೇ ಪದ್ಧತಿ. ಬೇಸ್ ಏನಿದೆಯೋ ಅದರ ಪವರ್ಸ್ ಅನ್ನ ಬಳಸ್ತೀರಾ. ಗಿವನ್ ಬೇಸ್ ಸಿಸ್ಟಮ್ ನಲ್ಲಿ ಕೊಟ್ಟಿರ್ತಕ್ಕಂಥ ಡಿಜಿಟ್ಸ್ ಏನಿದೆ ಅದನ್ನ ಆ ಬೇಸ್ನ ಪವರ್ಸ್ ಉಪಯೋಗಿಸ್ಕೊಂಡು ಗುಣಿಸ್ತೀರಾ. ಆಮೇಲೆ ಅದರ ಡೆಸಿಮಲ್ ಈಕ್ವಲೆಂಟ್ ಏನು ಅನ್ನೋದನ್ನ ಗುರುತಿಸಿ ಆಡ್ ಮಾಡಿದ್ರೆ ಫೈನಲ್ ನಂಬರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ತಗೊಂಡಿದ್ದೀನಿ. ಹೇಗೆ ಬರುತ್ತಿದು? ಸಾರಿ, ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ. $678 in the octal system. Can I have a number like 684 in the octal system? Can somebody respond? 674 ಬದಲಿಗೆ 684 ತಗೊಳ್ಬೋದಾ? ಹಲೋ ಹಲೋ, ಏನಂತೀರಾ? Can I take 684? In octal system, I cannot use any number greater than 7. So 684 is not possible. So next, ಹೇಗೆ ಬರೀತೀವಿ? We start from the least significant bit, move towards the most significant bit using the powers of the base. ಹೇಗೆ? For example, 674 ಅಂತಿದೆ octal system ನಲ್ಲಿ. ಇಲ್ಲಿ 4 is the least significant bit because that is in the units place. 7 is in the 8th place. 6 is in the 8 squared place. So ಹೀಗಿದ್ದಾಗ ಏನ್ ಮಾಡ್ತೀರಾ? 8 to the power of 0 into 4 plus 8 to the power of 1 into 7 plus 8 to the power of 2 into 6 ಅಂತ ಬರೀಬೇಕಾಗುತ್ತೆ ಇದನ್ನ. 8 to the power of 0 is 1. Anything to the power of 0 is 1, provided that anything is not 0. So 8 to the power of 0 is 1. So 1 into 4 is 4. 8 7s are 56.
that becomes 60. 8 squared is 64. 64 into 6 ಏನ್ ಬರುತ್ತೋ ಮಾಡಿ. 64 into 6 ನೀವು ಮಾಡಿದ್ಮೇಲೆ ಎಷ್ಟು ಬರುತ್ತೆ? ಅದನ್ನ ಕೂಡಿದ್ರೆ 14 24 4 2 6 32 38 384 ಆಗುತ್ತೆ ಅನ್ಸುತ್ತೆ. 384 plus 60 ಅಂತಂದ್ರೆ 444 ಆಗ್ಬೋದು. That will be the decimal equivalent of 674. 674 in the octal will become 444 in the decimal system. So very simple conversion. Next, one more example I have taken. I have taken 1478. 1478 in the octal system becomes what in the decimal system? That is the question I am asking. So here least significant bit is 8. So start from 8, go towards 1 with increasing powers of 8. So 8 to the power of 0 into 8 plus 7 into 8 to the power 1 plus 4 into 8 squared plus 1 into 8 cubed. So 8 to the power of 0 is 1. So 1 into 8 is 8. 56, that is the second term. 8 squared is 64. So 64 into 4 is the third term. And 8 cubed is 512. 512 into 1 is the last term. So 512 plus 64, 4 is 256. This is 64. So 64 into 5 times and actually plus 512 ಆಗುತ್ತೆ. ಎಲ್ಲಾನು actually powers of ಇದರಲ್ಲಿ ಮಾಡಬಹುದು. 64 ಕಾಮನ್ ಆಗಿ ಎತ್ಬಿಡಬಹುದು ಇಲ್ಲಿ. Anyway, 60 plus 256 plus 512. So it becomes 828. So 1478 in the octal system becomes 878 in the decimal system. ಒಂದು ಇಂಡಿಕೇಟರ್ ಹೈಯರ್ ಬೇಸ್ ಇಂದ ಲೋಯರ್ ಬೇಸಿಗೆ ಬರ್ತಾ ಇದ್ರೆ the number should look bigger. Lower system ನಿಂದ higher system ಹೋಗ್ತಾ ಇದ್ರೆ the number should appear smaller. Next one, 679 I have taken. 679 ಅನ್ನು ಹೇಗೆ ಮಾಡ್ತೀರಾ? ಇದೇ ಪದ್ಧತಿ ಬಳಸ್ತೀರಾ ಅಷ್ಟೇ, ಏನು ವಿಶೇಷ ಇಲ್ಲ. ಇದರ ಒಂದು ರೀತಿ ರೊಟೀನು. ನೀವು ಕಂಪ್ಯೂಟರ್ ಹುಡುಗರು ಯಾರು ಇದ್ರು ಬೇಕಾದ್ರೆ ಇದಕ್ಕೆಲ್ಲ ಒಂದು ಪ್ರೋಗ್ರಾಮು ಪುಟದಾಗ ಬರೀಬೋದೇನ. ಎನಿವೆ, ಸೊ 8 to the power of 0 into 9 plus 8 to the power of 1 into 7 plus 8 to the power of 2 into 6. That will be the conversion. So 9 plus 56 plus 64 into 6. 384 plus 65. So ಎಷ್ಟಾಗುತ್ತದೆ? Does it become 439? 9 8 6 14 4 1 4. So 449 ಆಗುತ್ತೆ ಅನ್ಸುತ್ತೆ. So whatever, you know how to add. So ಅದರ ಬಗ್ಗೆ ನಾನು ವಿಶೇಷವಾದಂತ ಒತ್ತು ಕೊಡೋ ಅಗತ್ಯ ಇಲ್ಲ. So this is how you convert an octal number to its decimal equivalent. Then I have taken a final example as 1004. Why? I wanted to show you that if there are numbers in between which are 0, they contribute nothing. But because they are in the middle of the number, the succeeding digit, its power increases by 8 times. ಅದು ಗೊತ್ತಾಗಬೇಕು. ಝೀರೋಗಳಿಂದ ಏನು ಕಾಂಟ್ರಿಬ್ಯೂಷನ್ ಇಲ್ಲ, ಬಟ್ ಝೀರೋಗಳು ನಂಬರ್ನ ಮಧ್ಯದಲ್ಲಿ ಬಂದು ಸೇರ್ಕೊಂಡಾಗ ಅವು ಕೊನೆ ನಂಬರಿನ ಬೆಲೆಯನ್ನ 8 times ಹೆಚ್ಚುತ್ತಾ ಹೋಗುತ್ತೆ. ಆಸ್ ಅ ಪವರ್ ಆಫ್ 8 ಹೆಚ್ಚಿಸ್ತಾ ಹೋಗುತ್ತೆ. ಸೊ ಈಗ ಹೇಗೆ ಮಾಡ್ತೀವಿ? 4 is the LSB, 1 is the MSB. LSB ಇಂದ ಶುರು ಮಾಡ್ತೀವಿ. ಸೊ 8 to the power of 0 into 4 plus 8 to the power of 1 into 0 plus 8 squared into 0 plus 8 cubed into 1. Therefore, what happens? 4 plus 0 plus 0 plus 512. So 516 ಆಗುತ್ತೆ. Suppose a 0ಗಳು 1ನ ಎಡಗಡೆಗಿದ್ದಿದ್ರೆ, the zeros that would have been to the left of 1 would simply have contributed nothing to the number, and the number would have simply become the conversion of 14 in the octal system to the equivalent decimal system, which then would have become 4 and 8, 12 ಆಗ್ತಿತ್ತು ಅಷ್ಟೇ. ಝೀರೋಗಳು ಎಡಗಡೆ ಆಗಿದ್ದಿದ್ರೆ ಆ ನಂಬರು 12 ಆಗ್ತಿತ್ತು. ಝೀರೋಗಳು ಬಂದು ಮಧ್ಯ ಸೇರ್ಕೊಂಡಿರೋದ್ರಿಂದ ಆ 1ನ ಶಕ್ತಿ ಏನಾಗಿದೆ? 8 plus 8, 64 times ಜಾಸ್ತಿ ಆಗಿದೆ ಆಕ್ಚುಲಿ.
Anyway, so this is how you convert from decimal to octal and vice versa. Suppose you want to convert it into binary system. Again, the conversion to binary is very simple. Each octal digit is converted into its binary equivalent. 0 to 7 octal digits. Octal digits ಅನ್ನು ನೀವು ಬೈನರಿಯಲ್ಲಿ ಬರೆಯಕ್ಕೆ ಹೋಗೋದಾದ್ರೆ ಮ್ಯಾಕ್ಸಿಮಮ್ ನಂಬರ್ ಟು ಬಿ ರೆಪ್ರೆಸೆಂಟೆಡ್ ಇಸ್ 7, ಮಿನಿಮಮ್ ನಂಬರ್ ಟು ಬಿ ರೆಪ್ರೆಸೆಂಟೆಡ್ ಇಸ್ 0. 0ಗೆ ಸಮಸ್ಯೆ ಇಲ್ಲ. 7 ಹೆಂಗ್ ಬರೀತೀರಾ ಬೈನರಿಯಲ್ಲಿ? 1 1 1 ಅಂತ ಬರೀತೀರಾ. 1 to the power of 0 into 1, 2 to the power of 0 into 1, 2 to the power of 1 into 1, 2 to the power of 2 into 1. ಸೊ 7 ಆಗುತ್ತೆ ಅವಾಗ. ಅಲ್ಲಿಗೆ ಆಕ್ಟಲ್ ನಂಬರ್ ಯಾವುದೇ ಅತಿ ದೊಡ್ಡ ನಂಬರ್ನ ರೆಪ್ರೆಸೆಂಟ್ ಮಾಡಬೇಕಾಗಿದ್ರು ಕೂಡ 3 ಬಿಟ್ ಬೈನರಿ ಸಾಕಾಗುತ್ತೆ. ಅದರಿಂದ ಇಲ್ಲೇನ್ ಮಾಡ್ತೀವಪ್ಪ ಅಂದ್ರೆ ಪ್ರತಿ ಆಕ್ಟಲ್ ಡಿಜಿಟ್ ಅನ್ನ ಬೈ ಇಟ್ಸ್ 3 ಬಿಟ್ ಈಕ್ವಲೆಂಟ್ ಇನ್ ಬೈನರಿ ರೆಪ್ರೆಸೆಂಟ್ ಮಾಡ್ತೀವಿ. ಆ ಹೋಲ್ ನಂಬರ್ ಸೆಟ್ ಅನ್ನ ಒಟ್ಟಿಗೆ ತಗೋತೀವಿ. ದಟ್ ವಿಲ್ ಬಿಕಮ್ ದಿ ಈಕ್ವಲೆಂಟ್ ಬೈನರಿ. ಆಕ್ಟಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಬೈನರಿ ನಂಬರ್ ಕೊಟ್ಟಿರ್ತಾನೆ, LSB ಇಂದ ಶುರು ಮಾಡ್ತೀವಿ. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಶುರು ಮಾಡ್ಕೊಂಡು ಗ್ರೂಪ್ಸ್ ಆಫ್ 3 ಮಾಡ್ಕೋತಾ ಬರ್ತೀವಿ ಆ ನಂಬರ್ನ. ಕೊನೆಯ ನಂಬರ್ ಒಂದು ಉಳ್ಕೊಂಡ್ಬಿಟ್ಟು ಅದಕ್ಕೆ ಗ್ರೂಪ್ಸ್ ಮಾಡಕ್ ಸಾಧ್ಯ ಇಲ್ಲದೆ ಇದ್ರೆ ಏನ್ ಮಾಡ್ತೀವಿ? ಎಷ್ಟು 0 ಬೇಕೋ ಅಷ್ಟು 0 ಹಾಕೋತೀವಿ ಎಡಗಡೆಗೆ. ಆಸ್ ಯು ಹ್ಯಾವ್ ಸೀನ್, zeros to the left mean nothing. So therefore what you do is you just convert it like that into groups of 3, recognize the binary value of each such group in decimal. ಸಾರಿ, ಇನ್ನು ಆಕ್ಟಲ್ಗೆ ಬರುತ್ತದು. ಆಕ್ಟಲ್ಗೂ ಡೆಸಿಮಲ್ಗೂ ಅಲ್ಲಿ ಏನು ವ್ಯತ್ಯಾಸ ಬರೋಲ್ಲ. ಆ ನಂಬರ್ನ ಹಂಗೆ ಇಟ್ಕೊಂಡ್ರೆ ಈಕ್ವಲೆಂಟ್ ಆಕ್ಟಲ್ ನಂಬರ್ ಆಗುತ್ತದು ಬೈನರಿ. ಸೊ ಟ್ರೈ ಮಾಡೋಣ. ಮೊದಲನೆಯದಾಗಿ ಆಕ್ಟಲ್ ಟು ಬೈನರಿ ಎಕ್ಸಾಂಪಲ್ ತಗೋಣ. ಆಕ್ಟಲ್ ಟು ಬೈನರಿಗೆ ನಾನು ಫಸ್ಟ್ ಎಕ್ಸಾಂಪಲ್ 614 ಅಂತ ತಗೊಂಡಿದ್ದೀನಿ. 614 in octal, what is it equivalent in binary 2? That's the question. So how do we go about? Each octal digit represent it as a combination of 3 binary digits or bits. So how do you write 6 in binary? 110. 2 to the power of 0 into 0, 2 to the power of 1 into 1, 2 to the power of 2 into 1. 2 to the power of 2 gives you 4, 2 to the power of 1 gives you 2, 2 to the power of 0 gives you 0. ಯಾಕಂದ್ರೆ ಕೊನೆ ನಂಬರ್ 0 ಇದೆ. So 110 for 6. Similarly, how do you write 1 in the binary system? Using 3 bits, 001. Similarly, how do you write 4? 100, 2 to the power of 2. So 110, 001, 100 together represents the binary equivalent of the octal number 8. Now, I did not try to convert it into any other system, see whether it becomes equivalent. ಅದನ್ನ ಮಾಡಲಿಲ್ಲ. ನಿಮಗೂ ಅಗತ್ಯ ಇಲ್ಲ, ಬೇಕಾದ್ರೆ ಟ್ರೈ ಮಾಡಿ. ಎರಡನ್ನೂ ಬೇಕಾದ್ರೆ ನೀವು ಡೆಸಿಮಲ್ ಸಿಸ್ಟಮ್ಗೆ ಹಾಕ್ಬಿಟ್ಟು ಎರಡು ಈಕ್ವಲ್ ಆಗಿದೆಯಾ, ನಮ್ಮ ಕನ್ವರ್ಷನ್ ಕರೆಕ್ಟ್ ಆಗಿದೆಯಾ ನೋಡ್ಬೋದೇನೋ. ಟ್ರೈ ಮಾಡಿ ಬೇಕಾದ್ರೆ. ಅಗತ್ಯ ಇಲ್ಲ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ ನಂಬರ್ ಐ ಹ್ಯಾವ್ ಟೇಕನ್ ಇಸ್ 3067. 3067 in octal. How do you go about? 3 ಇದೆ, 011, 0 ಇದೆ, ಸೊ 000. ಅಲ್ಲಿ ನಾನು 4 0 ಹಾಕಿದ್ದೀನಿ, 4 ಅಗತ್ಯ ಇಲ್ಲ, 3 ಸಾಕು. 6 ಇದೆ ನೆಕ್ಸ್ಟ್, ಸೊ 110. 7 ಇದೆ, 111 ಆಗುತ್ತೆ. Why 7 is 111? 2 to the power of 0 into 1 plus 2 to the power of 1 into 1 plus 2 to the power of 2 into 1 together gives you that 7. ಅದರಿಂದ 111 ಆಗುತ್ತೆ. ಸೊ 011, 000, 110, 111 together represents the required binary number. ಇದು ಕನ್ವರ್ಷನ್. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ? ಒಂದೋ ಎರಡೋ ಎಕ್ಸಾಂಪಲ್ ಈ ತರ ತಗೋಬಹುದು, ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ಬೋದು. ಲೆಟ್ ಅಸ್ ಸಿ. Any binary number can be converted into its equivalent octal by simply grouping it in 3s, starting from the least significant bit, and then what we do is recognize the value of each group. Here, for example, I have taken a binary number 1010 1101. ಅಲ್ಲಿಗೆ ಎಷ್ಟಾಯ್ತು? 8 ಡಿಜಿಟ್ ಆಯ್ತು.
ಗ್ರೂಪಿಂಗ್ ಸರಿಯಾಗಿ ಕಾಣ್ಲಿ ಅಂತ ಅಂದ್ಬಿಟ್ಟು ಒಂದನ್ನ ಬಾಟಮ್ ಅಲ್ಲಿ ತೋರಿಸ್ತೀನಿ, ಒಂದನ್ನ ಟಾಪ್ ಅಲ್ಲಿ ತೋರಿಸ್ತೀನಿ. ಬಾಟಮ್ 3 ನೀವು LSB ಇಂದ ತಗೊಂಡ್ರೆ 101 ಆಯ್ತು, ಅದೊಂದು ಗ್ರೂಪು. ಆಮೇಲೆ 101 ಆಗುತ್ತೆ ಇನ್ನೊಂದು ಗ್ರೂಪು. ಕೊನೆಯಲ್ಲಿ ನಿಮಗೆ 01 ಅಂತ 2 ಡಿಜಿಟ್ ಉಳ್ಕೊಳುತ್ತೆ. 01 ಅಂತ 2 ಡಿಜಿಟ್ ಉಳ್ಕೊಂಡಾಗ ನೀವೇನ್ ಮಾಡ್ತೀರಾ, ಲೆಫ್ಟ್ ಸೈಡ್ಗೆ ಒಂದು 0 ಆಡ್ ಮಾಡ್ತೀರಾ. ಅದನ್ನೇ ಕೆಳಗಡೆ ಬೇಕಂತ ಬರೆದು ತೋರಿಸಿದ್ದೀನಿ ನಾನು. ಐ ಹ್ಯಾವ್ ಶೋನ್ ಇಟ್ ಅಟ್ ದ ಬಾಟಮ್. ಸೊ 010, 101, 101 is a set of 3 groups. So what is 010? Therefore 010 is 2, 101 is 5, 101 another 5. So 255 in the octal system represents the given binary number. This is how you convert from binary to octal and octal to binary. ಈಗ ಎರಡನೇ ಎಕ್ಸಾಂಪಲ್ ತಗೋತೀನಿ. 010, 110, 101, 010, 110, 1011. That is the given number. Now what do I do? Starting from the LSB, I group them in 3s. So 110 is the first group. ಆಮೇಲೆ 101 is the second group. 101 is the third group. ಕೊನೆಯಲ್ಲಿ 0 ಬಿಟ್ಟು ಹೋಗುತ್ತೆ. ಆ 0 ಬಿಟ್ಟು ಹೋದ್ರೆ ಏನ್ ಮಾಡ್ತೀರಾ, 20 ಅದಕ್ಕೆ ಎಡಗಡೆನಲ್ಲಿ ಸೇರಿಸ್ಕೊಂಡು ಅದನ್ನು ಒಂದು ಸಪರೇಟ್ ಗ್ರೂಪ್ ಆಗಿ ಟ್ರೀಟ್ ಮಾಡಿ. ಇಲ್ಲದೆ ಅದರ 1 ಅಂತ ಏನಿದೆ ಅದರ ವ್ಯಾಲ್ಯೂ ಏನೋ ಬರೀರಿ, ಅಷ್ಟೇ ಸಿಂಪಲ್. ಸೊ ಅಲ್ಲಿಗೇನಾಯ್ತು, ಗ್ರೂಪ್ಸ್ 000, 101, 101, 011. These are the groups. So when this becomes the set of groups that you have to deal with, how do you go about it? 000 is 0, 101 is a 5, 101 is another 5, 011 is 3. Why it is 3? 2 to the power of 0 into 1 gives you 1. 2 to the power of 1 into 1 gives you 2. Together it is 3. 0 into 2 to the power of 2 gives you 0. So it becomes 3. So 0553 becomes the number. 0 ಏನಾದರೂ ಬೆಲೆ ಉಂಟಾ? ಇಲ್ಲಿ ಏನೂ ಇಲ್ಲ. So 553 ಅಂತ ಅಂದ್ಕೊಂಡ್ರೆ ಸಾಕು. The number what I have taken in the binary system, that becomes the equivalent of 553 ಅಷ್ಟೇ. ನೆಕ್ಸ್ಟ್ ಇನ್ನೊಂದು ನಂಬರ್ ತಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ನಂಬರ್ ತಗೊಂಡಿದ್ದೀನಿ. ಇಲ್ಲಿ ಏನಪ್ಪ ತಗೊಂಡಿದ್ದೀನಿ ಅಂದ್ರೆ 0100, 1100, 1111, 011. This is the number, whole big number. So what do I do? As usual, I simply group them in 3s starting from the LSB. LSB ಇಂದ ಗ್ರೂಪ್ ಮಾಡ್ಕೊಂಡು ಬರ್ತೀನಿ. 11 ಏನಾಗ್ತದೆ, 011 becomes the first group. ಆಮೇಲೆ 111 becomes the second group. 100 becomes the third group. 110 becomes the fourth group. 01 becomes the fifth group. ಕೊನೆಗೆ ಒಂದು 0 ಆಡ್ ಮಾಡ್ಕೋಬಹುದು, ಮಾಡಿದೀನಿ ಸಪರೇಟ್ ಆಗಿ ಐಡೆಂಟಿಫೈ ಮಾಡೋಕ್ಕೋಸ್ಕರ. ಸೊ ಅಲ್ಲಿಗೆ ಏನಾಯ್ತು, 010 becomes the first group, which is giving you 2. 011 becomes the second group, which gives you 3. 001 becomes the third group, which again gives you, sorry, ನಿಮಿಷ ಕರೆಕ್ಟ್ ಆಗಿ ಮಾಡಿದೀನಾ, 010 ಕರೆಕ್ಟು, 011 ಅಂದ್ರೆ 3 ಆಗುತ್ತೆ ಕರೆಕ್ಟು, ಇನ್ನೊಂದು 001 ಆಗುತ್ತೆ ಆಕ್ಚುಲಿ, ವಿಚ್ ಇಸ್ 2, ತಪ್ಪು ಮಾಡಿದ್ದೀನಿ ಅನ್ಸುತ್ತೆ ಇಲ್ಲಿ ಗ್ರೂಪಿಂಗು. ಆಮೇಲೆ 111 ಆಗುತ್ತೆ ವಿಚ್ ಇಸ್ 7, 011 ಆಗುತ್ತೆ ವಿಚ್ ಇಸ್ 3. ಈ ಮೂರನೇ ನಂಬರ್ ತಪ್ಪು ಮಾಡಿದ್ದೀನಿ ನೋಡಿ, 001 ಆಗುತ್ತೆ ಗ್ರೂಪಿಂಗ್ ಅನ್ಸುತ್ತೆ. 001 ಗ್ರೂಪಿಂಗ್ ಆದ್ರೆ ಆ ನಂಬರ್ 1 ಆಗುತ್ತೆ. 233 ಆಗಲ್ಲ, 23173 ಅಂತ ಆಗುತ್ತೆ. ತಪ್ಪಾಗಿದೆ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಹೌ ಯು ಕನ್ವರ್ಟ್ ಫ್ರಮ್ ಬೈನರಿ ಟು octal. Then we come to the most important and the most concurrent system. ಈಗ ಸದ್ಯಕ್ಕೆ ಯೂಸ್ ಆಗ್ತಿರ್ತಕ್ಕಂಥ ಸಿಸ್ಟಮ್ ಬರ್ತೀವಿ, which is the hexadecimal system. Hexadecimal system employs 16 symbols, 0 to 9, A to F. ಸೊ ಮೊದಲನೇ ಪ್ರತಿಯೊಂದು ಸಿಸ್ಟಮ್ನಲ್ಲೂ ಮಾಡಿದ ಹಾಗೆ ಕೌಂಟಿಂಗ್ ಮಾಡೋದು ಹೇಗೆ ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಪ್ರತಿಯೊಂದರಲ್ಲೂ ಗಮನಿಸಬೇಕಾದಿಷ್ಟೇ, ಹೆಕ್ಸಾಡೆಸಿಮಲ್ ಅಲ್ಲಿ 16 ಸಿಂಬಲ್ ಇದೆ. ಸೊ ಡೆಸಿಮಲ್ ಅಲ್ಲಿ 15 ಏನಿತ್ತೋ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಸಿಂಗಲ್ ಡಿಜಿಟ್ ಸಾಕಾಗುತ್ತೆ. ದಟ್ ಇಸ್ ವಾಟ್ ಐ ಹ್ಯಾವ್ ಡನ್. ಇಫ್ ಯು ಸಿ ಹಿಯರ್, 0 ಗೆ 0, 1 ಗೆ 1, 7 ಗೆ 7, 8 ಗೆ 8,
10ಗೆ ಬಂದಾಗ ಏನಾಗುತ್ತೆ ಎ ಅಂತ ಆಗುತ್ತೆ, 11ಗೆ ಬಂದಾಗ ಬಿ ಅಂತ ಆಗುತ್ತೆ, 12 ಬಂದ್ರೆ ಸಿ, 13 ಬಂದ್ರೆ ಡಿ, 14 ಬಂದ್ರೆ ಇ, 15 ಬಂದ್ರೆ ಎಫ್, 16 ಬಂದ್ರೆ ಏನ್ ಮಾಡ್ತೀರಾ 15 ವರೆಗೂ ಸಿಂಗಲ್ ಡಿಜಿಟ್ ಇಟ್ಕೊಂಡು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ. 16 ಬಂದ್ಬಿಟ್ರೆ ಹಾಗೇನ್ ಮಾಡ್ಬೇಕು, ಎರಡೆರಡು ಸಿಂಬಲ್ಸ್ ಯೂಸ್ ಮಾಡ್ಬೇಕು. ಎರಡೆರಡು ಸಿಂಬಲ್ಸ್ ಹೆಂಗ್ ಯೂಸ್ ಮಾಡ್ತೀರಾ, ಮಿನಿಮಮ್ ಮೋಸ್ಟ್ ವ್ಯಾಲ್ಯೂ ಬರೋಂಗ್ ಯೂಸ್ ಮಾಡ್ತೀರಾ ಯೂಸಿಂಗ್ ದ ನಮ್ಮ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಮಿನಿಮಮ್ ಹೆಂಗ್ ಬರುತ್ತೆ 10 ಇಂದ ಬರುತ್ತೆ. ಸೊ 16 is 10. ಹೀಗೂ ಅರ್ಥ ಮಾಡ್ಕೋಬಹುದು. 16 to the power of 0 into 1 plus 16 to the power of 1 into 1 ಹಂಗೂ ತಗೋಬಹುದು. ಅದು ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್ ಅಂತ ಆಗುತ್ತೆ, ಮುಂದೆ ಬರುತ್ತೆ. ನೆಕ್ಸ್ಟ್ 17 ವಿಲ್ ಬಿ 11, 18 ವಿಲ್ ಬಿ 12. ಅದೇ ರೀತಿ 32 ವರೆಗೂ ಹೋಗ್ತೀರಾ. 32 ಹೋದ್ಮೇಲೆ ಏನಾಗುತ್ತೆ, ಆ 32 ಅನ್ನೋ ನಂಬರ್ ಬರ್ಬೇಕಾದ್ರೆ ಹಾಗೇನಾಯ್ತು 31 ವಿಲ್ ಬಿ 1F. ಆಲ್ ಸಿಂಬಲ್ಸ್ ಆರ್ ಯೂಸ್ಡ್ ಅಪ್. ಸೊ 20. 32 ವಿಲ್ ಬಿ 20, 48 ವಿಲ್ ಬಿ 30, 64 ವಿಲ್ ಬಿ 40. ಆ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಅಂಶನ ಗಮನಿಸ್ಕೋಬೇಕು. ಇದು ಕೌಂಟಿಂಗ್ ಇನ್ ಹೆಕ್ಸಾಡೆಸಿಮಲ್. ಬೇಕಿದ್ರೆ ಒಂದು ಸುಮ್ಮನೆ ಸ್ಲೋ ಮಾಡ್ಕೊಂಡಿರ್ತೀನಿ, ನೀವು ಬೇಕಿದ್ರೆ ಕೀ ನಂಬರ್ಸ್ ಬರ್ಕೊಳ್ಳಿ. 32 ನಂಬರ್ ಒಟ್ಟಿಗೆ ಬರೆಯೋ ಅಗತ್ಯ ಇಲ್ಲ. ಕೀ ನಂಬರ್ಸ್ ಯಾವ್ದಪ್ಪ ಅಂದ್ರೆ 0 ಎ ಟು ಎಫ್ ಮೊದಲನೇ ಸಲ ಮಾಡ್ತಾ ಇರೋದ್ರಿಂದ. ಆಮೇಲೆ 16 ಆದಾಗ 10 ಆಗುತ್ತೆ, 32 ಆದ್ರೆ 20 ಆಗುತ್ತೆ. ಇಂಥವನ್ನ ಗಮನಿಸ್ಕೋಬೇಕು ಅಷ್ಟೇ. ಸೊ ದಟ್ ಈಸ್ ಹೌ ಯು ಕೌಂಟ್. ಇಲ್ಲೇನ್ ಮಾಡ್ತೀವಿ, 4 ಸಿಸ್ಟಮ್ಸ್ ನಾವು ಈಗಾಗಲೇ ಎಲ್ಲ ಟೈಪ್ ಆಫ್ ಕನ್ವರ್ಷನ್ಸ್ ಮಾಡಿರೋದ್ರಿಂದ 4 ಸಿಸ್ಟಮ್ಗೆ ರೂಲ್ ಹೇಳ್ಬಿಡ್ತೀನಿ. 16 ಟು ಡೆಸಿಮಲ್, ಯು ಜಸ್ಟ್ ಡೆಸಿಮಲ್ ಟು 16 ಹಂಗೆ ಹೇಳ್ತೀನಿ. ಡೆಸಿಮಲ್ ಟು 16 ಡಿವೈಡ್ ಬೈ 16, that is called as hexadecimal. Collect all the remainders in the reverse order. 16 to decimal, use the powers of 16 as usual. ಆಮೇಲೆ 16 to binary, each hexadecimal digit is represented in 4 binary digits, 4 bits. All the bits are taken together. That will convert a hex number into a binary number. Given a binary number, how do I make it into hex? I take from the LSB the given binary number in groups of 4, because 4 number ತಗೊಂಡಾಗ the maximum that you represent is 15, which is the F in the hexadecimal system. So ಪ್ರತಿಯೊಂದು ಬೈನರಿ ಡಿಜಿಟ್ ಅನ್ನು ಹೆಕ್ಸಾಡೆಸಿಮಲ್ ಡಿಜಿಟ್ ಅನ್ನು ಅದರ ಬೈನರಿ ಈಕ್ವಲೆಂಟ್ ಇನ್ 4 places, 4 bits ಮಾಡ್ಕೊಂಡ್ರೆ ಹೆಕ್ಸ್ ಬೈನರಿಗೆ ಬರುತ್ತೆ. ಅದೇ ರೀತಿ ಗಿವನ್ ಬೈನರಿ ನಂಬರ್ನ LSB ಇಂದ ಶುರು ಮಾಡಿ ಗ್ರೂಪ್ಸ್ ಆಫ್ 4 ಮಾಡಿಕೊಂಡು ಅದರ ಈಕ್ವಲೆಂಟ್ ಇನ್ ಹೆಕ್ಸ್ ಅನ್ನ ಗುರುತಿಸ್ಕೊಂಡ್ರೆ ನೀವು ಈಕ್ವಲೆಂಟ್ ಹೆಕ್ಸಾಡೆಸಿಮಲ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಇದಷ್ಟನ್ನು ಒಟ್ಟಿಗೆ ಇಟ್ಕೊಂಡ್ಬಿಟ್ಟು ರೂಲ್ಸ್ ಅನ್ನ ಒಂದೊಂದೇ ಎಕ್ಸಾಂಪಲ್ ನೋಡ್ತಾ ಹೋಗಿದ್ದೀನಿ. ಇವತ್ತು ಮುಗಿಯೋಂಗ್ ಕಾಣಲ್ಲ, ನೋಡೋಣ. ಅಟ್ಲೀಸ್ಟ್ ಡೆಸಿಮಲ್ ಟು ಬೈನರಿ ಆಗುತ್ತಾ ಹೆಕ್ಸ್ ಆಗುತ್ತಾ ನೋಡೋಣ ಅಷ್ಟೇ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ಕೊ. 1024 in decimal to hex I am trying to convert. What do you do? Divide by 16. 16 96, 64 ಉಳಿತು, 16 64, ರಿಮೈಂಡರ್ ಇಲ್ಲ. 16 ಮತ್ತೆ ನೀನು 4 ಅಲ್ಲಿ ಹೋಗುತ್ತೆ. ಸೊ 400. 400 in hex is equivalent to 1024 in decimal. Similarly, I have taken another number 15436. I took a big number because 16 is a bigger base. ಸೊ 16 ಇಂದ ನೀವು ಡಿವೈಡ್ ಮಾಡೋದಾದ್ರೆ ಫಸ್ಟ್ ಒನ್ ಹೋಗಲ್ಲ, 3 ಡಿಜಿಟ್ ಒಟ್ಟಿಗೆ ತಗೋಬೇಕಾಗತ್ತೆ. 154, 16 8 128, 16 9 144, 16 9s are 144, 103 ಆಗುತ್ತೆ. 16 6 96, 76 ಆಗುತ್ತೆ. 16 4 64, 12 ಆಗುತ್ತೆ ರಿಮೈಂಡರ್. ನೆಕ್ಸ್ಟ್ 16 ಇಂದ ಡಿವೈಡ್ ಮಾಡ್ತೀರಾ 964ನ, ಯು ಗೆಟ್ 60 ಅಂಡ್ ಯು ಗೆಟ್ 4 as ರಿಮೈಂಡರ್. 16 ನೀವು 60 ಇಂದ ಭಾಗಿಸಿದ್ರೆ 16 3 48, 12 ಅನ್ನೋದು ರಿಮೈಂಡರ್ ಆಗುತ್ತೆ. 12 ಅನ್ನೋದು ರಿಮೈಂಡರ್ ಡೆಸಿಮಲ್ ಸಿಸ್ಟಮ್ ಅಲ್ಲಿ ಆಗುತ್ತೆ. ಅದನ್ನ ನೀವು ಹೆಕ್ಸಲ್ ತೋರಿಸ್ಬೇಕಾದ್ರೆ ಏನ್ ಮಾಡ್ತೀರಾ, ಅದರ ಈಕ್ವಲೆಂಟ್ ಅನ್ನ ಗುರುತಿಸ್ತೀರಾ. 10 ಅನ್ನೋದು ಎ, 11 is ಬಿ, 12 is ಸಿ. ಸೊ ಅಲ್ಲಿಗೇನಾಯ್ತು 3C 4C ಹೀಗಾಗುತ್ತೆ ನಂಬರ್. 3C 4C. 15436 into hexadecimal becomes this number. Okay, ಗೊತ್ತಾಗ್ತಾ ಇದು?
ಡಿವೈಡ್ ಮಾಡುವಾಗ ಡೆಸಿಮಲ್ ಅಲ್ಲೇ ಮಾಡಿದ್ದೀನಿ. ಬಂದಂತ ರಿಮೈಂಡರ್ನ ಆಮೇಲೆ ಹೆಕ್ಸ್ ಅಲ್ಲಿ ಗುರುತಿಸ್ದೆ. ನೀವು ಸ್ಟ್ರೈಟ್ ಅವೇ ಹೆಕ್ಸ್ ಅಲ್ಲಿ ಗುರುತಿಸ್ಬೋದು, ಏನ್ ತೊಂದರೆ ಇಲ್ಲ. ನಾನು ನಿಮಗೆ ಗೊತ್ತಾಗ್ಲಿ ಅಂತ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಿದ್ದೀನಿ ಅಷ್ಟೇ. ಯು ಕ್ಯಾನ್ ಸ್ಟ್ರೈಟ್ ಅವೇ ರೈಟ್ 12 as C. Next, I have taken a smaller number. Oh, sorry. I have taken the hexadecimal number and tried to put it in decimal. For that, what you do? Use the powers of 16, starting from LSB. So 16 to the power of 0 into 4, 16 to the power of 1 into 3, 16 to the power of 2 into 5, 16 to the power of 3 into 1. So how much does this become? 16 power 0 is 1, so 4, 48 plus 256 into 5 plus 256 into 16. Actually 256 into 16 into 1 ಅನ್ಕೋಬೇಕು ಅದನ್ನ. ಯಾಕೆಂದ್ರೆ 16 ಕ್ಯೂಬ್ ಅನ್ನ ನಾನು ಆ ತರ ಬರ್ದಿದ್ದೀನಿ 256 into 16 ಅಂತ. ಬಿಕಾಸ್ 16 ಸ್ಕ್ವೇರ್ಡ್ ಇಸ್ 256. ಸೊ ನೀವು ಟೋಟಲ್ ಮಾಡಿದ್ರೆ ಎಷ್ಟು ಬಂತು ಅಂದ್ರೆ 5428 ಬಂತು. 5428 in decimal is the equivalent of 1534 in hex. ಬಹುಶಃ ಇನ್ನು ಮುಂದೆ ಹೋಗೋದಕ್ಕೆ ಅವಕಾಶ ಇರಲ್ಲ ಅನ್ಸುತ್ತೆ. 3915 ಆಯ್ತು. ಸೊ ಡೆಸಿಮಲ್ ಕನ್ವರ್ಷನ್ಸ್ಗೆ ಉಳಿಸ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಎಎಫ್ ಅಂತ ತಗೊಂಡಿದ್ದೀನಿ. 16 power 0 into F, 16 power 1 into A, 16 power 2 into A. A is 10. So 1 into F, 16 into 10, 256 into 10. So 2560, 160, 15. ಎಲ್ಲಾನು ಕೂಡಿದ್ರೆ 2735 ಆಗುತ್ತೆ. This is the decimal equivalent of AAF in the hexadecimal system. ಈ ಎಕ್ಸಾಂಪಲ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ಮಿಕ್ಕಿದ್ದನ್ನು ಮುಂದುವರಿಸೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇನ್ನು 10 ಸೆಕೆಂಡ್ ಉಳಿಯಿತು. I'll stop here. As usual, attendance ಒಂದು ಸ್ಕ್ಯಾನ್ ಮಾಡಿ ಹಾಕ್ಬಿಡಿ. I'll stop here.